ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಆಸ್ ಅ ಟ್ರೇಡರ್ ನಾವು ಮಾರ್ನಿಂಗ್ ಯಾವ ರೀತಿ ಪ್ರಿಪರೇಷನ್ ಗಳನ್ನ ಚಾರ್ಟ್ ಅಲ್ಲಿ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಸೊ ಆಸ್ ಅ ಟ್ರೇಡರ್ ನಾವು ಪ್ರತಿ ಬಾರಿ ನಮ್ಮ ದಿನಾನ ಶುರು ಮಾಡಿದಾಗ ನಾವು ನಮ್ಮ ಬಿಸ್ನೆಸ್ ನ ಶುರು ಮಾಡ್ತಾ ಇದೀವಿ. ಯಾವ ರೀತಿ ಒಬ್ಬ ಶಾಪ್ ಅನ್ನು ಓಪನ್ ಮಾಡುವ ಬಿಸ್ನೆಸ್ ಮ್ಯಾನ್ ತನ್ನ ಪ್ರಿಪರೇಷನ್ ಗಳನ್ನ ಮಾಡ್ಕೊಳ್ತಾನೆ, ಹಾಗೆ ಯಾವ ರೀತಿ ಒಬ್ಬ ದೊಡ್ಡ ಕಂಪನಿಯ ಸಿಇಒ ಕೂಡ ತನ್ನ ಮಾರ್ನಿಂಗ್ ಪ್ರಿಪರೇಷನ್ ನ ಬಿಸ್ನೆಸ್ ನ ಬೇಸ್ಡ್ ಆಗಿ ಮಾಡ್ಕೊಳ್ತಾನೆ, ಅದೇ ರೀತಿ ಟ್ರೇಡರ್ ಕೂಡ ತನ್ನ ಪ್ರಿಪರೇಷನ್ ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾವ ರೀತಿ ನಾವು ಚಾರ್ಟ್ ನಲ್ಲಿ ಆಗಿರ್ಬೋದು ಅಥವಾ ನ್ಯೂಸ್ ಬೇಸ್ಡ್ ಆಗಿ ಆಗಿರ್ಬೋದು, ಗ್ಲೋಬಲ್ ಇವೆಂಟ್ಸ್ ಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ನೋಡ್ಬಿಟ್ಟು ಪ್ರಿಪೇರ್ ಆಗಬೇಕು ಪ್ರತಿದಿನ ಮಾರ್ನಿಂಗ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮಗೂ ಕೂಡ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಹಾಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗೋದಕ್ಕೆ ಮರಿಬೇಡಿ. ಈ ವಿಡಿಯೋ ಟೈಟಲ್ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಇದು ನಿಫ್ಟಿಯ ಚಾರ್ಟ್ ಆಗಿರುತ್ತೆ. ನಾವು ನಿಫ್ಟಿಯ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡೋದಕ್ಕಿಂತ ಮುಂಚೆ ನಾವು ಫಂಡಮೆಂಟಲಿ ಲೈಕ್ ಯಾವ ರೀತಿ ಗ್ಲೋಬಲ್ ಮಾರ್ಕೆಟ್ ನಡೀತಾ ಇದೆ, ನ್ಯೂಸ್ ಏನಾದ್ರೂ ಇದೆಯಾ, ಇವತ್ತೇನಾದ್ರೂ ಇವೆಂಟ್ ಏನಾದ್ರೂ ಇದೆಯಾ, ಟ್ರಂಪ್ ಏನಾದ್ರೂ ಮಾತಾಡ್ತಾ ಇದಾರಾ, ಈ ರೀತಿ ಎಲ್ಲಾ ವಿಚಾರಗಳನ್ನ ಒಂದು ಬಾರಿ ಐಡಿಯಾನ ತಗೊಳ್ಬೇಕಾಗುತ್ತೆ. ಆಬ್ವಿಯಸ್ಲಿ ನ್ಯೂಸ್ ಏನಿದೆಲ್ಲ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ, ಬಟ್ ಕೆಲವೊಂದು ದೊಡ್ಡ ಇಂಪ್ಯಾಕ್ಟ್ ಇರುವಂತ ನ್ಯೂಸ್ ಇದ್ದ ಸಮಯದಲ್ಲಿ ಏನಾಗುತ್ತೆ, ನಮಗೆ ಪ್ರೈಸ್ ಆಕ್ಷನ್ ಏನಿದೆಯಲ್ಲ ಅಷ್ಟು ಬೆಟರ್ ಆಗಿ ರೆಸ್ಪೆಕ್ಟ್ ಆಗಲ್ಲ. ಯಾಕೆಂದ್ರೆ ಈಗ ಫಾರ್ ಎನ್ ಎಕ್ಸಾಂಪಲ್ ಒಂದು RBI ನ್ಯೂಸ್ 10:30 ಇದೆ ಅಂತ ಅನ್ಕೊಳ್ಳೋಣ. 10:30 RBI ನ್ಯೂಸ್ ಇದೆ ಅಂತ ಇದ್ದಾಗ ಮಾರ್ಕೆಟ್ ಏನ್ ಮಾಡುತ್ತೆ, ಆ ಒಂದು ಪಾಯಿಂಟ್ ಅಲ್ಲಿ ಒಂದು ಕ್ವಿಕ್ ಸ್ಪೈಕ್ ಗಳನ್ನ ಅಥವಾ ಕ್ವಿಕ್ ಫಾಲ್ ಗಳನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಆಗ ನಾವು ಸ್ವಲ್ಪ ಪ್ರಿಪೇರ್ಡ್ ಆಗಿ ಇರ್ಬೋದು. ಈ ಪಾಯಿಂಟ್ ಅಲ್ಲಿ ಒಂದು ಕ್ವಿಕ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ಬೋದು. ಸೊ ಹಾಗಾಗಿ ಪ್ರೈಸ್ ಆಕ್ಷನ್ ಪ್ಲಸ್ ನ್ಯೂಸ್ ನ ನಾವು ಕಂಬೈನ್ ಮಾಡ್ಬಿಟ್ಟು ಅಲ್ಲಿ ಟ್ರೇಡ್ ನ ತಗೊಳ್ಳಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನ್ಯೂಸ್ ಹಾಗೆ ಇವೆಂಟ್ ಗಳನ್ನ ಪ್ರತಿದಿನ ಮಾರ್ನಿಂಗ್ ಒಂದು ಬಾರಿ ಜಸ್ಟ್ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿ ಈ ನ್ಯೂಸ್ ಗಳನ್ನು ನೋಡೋದು ಅಥವಾ ಇವೆಂಟ್ ಗಳನ್ನು ನೋಡೋದು ಅನ್ನೋದನ್ನ ಗಮನಿಸೋಣ. ಸಿಂಪಲ್ ಆಗಿ ನಿಮ್ಮ ಗೂಗಲ್ಗೆ ಅಥವಾ ಕ್ರೋಮ್ಗೆ ಹೋದಾಗ ನೀವು ಟಾಪ್ ಅಲ್ಲಿ ಜಸ್ಟ್ ಝೆರೋದ ಇವೆಂಟ್ ಕ್ಯಾಲೆಂಡರ್ ಅಂತ ಹುಡುಕಿದ್ರೆ ಆಯ್ತು. ಇಲ್ಲಿ ನಿಮಗೆ ಕೆಳಗಡೆ ಕಾಣಲಿಕ್ಕೆ ಸಿಗುತ್ತೆ ಝೆರೋದ ಇವೆಂಟ್ ಕ್ಯಾಲೆಂಡರ್ ಅಂತ ನೀವು ಹುಡುಕ್ಬೇಕಾಗತ್ತೆ. ಜಸ್ಟ್ ಇವೆಂಟ್ ಕ್ಯಾಲೆಂಡರ್ ಅಂತ ನೀವು ಹುಡುಕ್ಬಹುದು, ಬಟ್ ನಮಗೆ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ ಏನಿದೆಯಲ್ಲ ಅದು ಫಿಲ್ಟರ್ ಔಟ್ ಆಗಿ ಬರೋದಿಲ್ಲ. ಎಲ್ಲಾ ಇವೆಂಟ್ ಗಳ ನ್ಯೂಸ್ ಗಳಾಗಿರ್ಬೋದು ಅಥವಾ ಆ ರೀತಿಯ ರಿಲೇಟೆಡ್ ಪೇಜ್ ಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಗೇನ್ ಇಲ್ಲಿ ಯಾವುದೇ ರೀತಿಯ ವೆಬ್ಸೈಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಬ್ರ್ಯಾಂಡ್ ಅನ್ನು ನಾನು ಪ್ರಮೋಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇಲ್ಲ. ಜಸ್ಟ್ ಗೂಗಲ್ ಅಲ್ಲೇ ಸರ್ಚ್ ಮಾಡ್ಬಿಟ್ಟು ನಾವು ನೋಡೋಣ. ಸೊ ದಟ್ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ನೀವು ಎಲ್ಲಾ ಒಂದು ಪೇಜ್ ಗಳನ್ನ ನೋಡ್ಬಿಟ್ಟು ಒಂದು ಐಡಿಯಾನ ತಗೊಳ್ಬಹುದು ಅನ್ನೋದು ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ರೈಟ್? ಸೊ ಹಾಗಾಗಿ ಇಲ್ಲಿ ನೀವು ಫಸ್ಟ್ ಗಮನಿಸಬಹುದು ಝೆರೋದ ಎಕನಾಮಿಕ್ ಕ್ಯಾಲೆಂಡರ್ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ನೀವು ಗಮನಿಸಬಹುದು ಇವತ್ತಿನ ದಿನ ಥರ್ಸ್ಡೇ 20th ನವೆಂಬರ್ ಇಲ್ಲಿ ನಾವು ಗಮನಿಸಬಹುದು. ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ನೋಡಿ ಟಾಪ್ ಅಲ್ಲಿ ಹೈ, ಮೀಡಿಯಂ, ಲೋ, ಇಂಡಿಯಾ, ಗ್ಲೋಬಲ್ ಈ ರೀತಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದ್ರಲ್ಲಿ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಇವತ್ತು ನಮಗೆ ಹೈ ಇಂಪ್ಯಾಕ್ಟ್ ನ್ಯೂಸ್ ಯಾವ್ದಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಈ ಮೀಡಿಯಂ ನ್ಯೂಸ್ ಏನಿದೆಯಲ್ಲ ಅಷ್ಟು ಏನು ಕೂಡ ಎಫೆಕ್ಟ್ ಆಗಲ್ಲ, ಬಟ್ ಒಂದ್ ಸ್ವಲ್ಪ ಐಡಿಯಾ ಇದ್ರೆ ಬೆಟರ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬಹುದು ಕೋರ್ ಸೆಕ್ಟರ್ ಇದು ಒಂದು ಹೈ ಇಂಪ್ಯಾಕ್ಟ್ ನ್ಯೂಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ನಾನು ಇಂಡಿಯಾನ ಬಿಟ್ಟು ಗ್ಲೋಬಲ್ ಅಂತ ಸೆಲೆಕ್ಟ್ ಮಾಡಿದಾಗ ನನಗೆ ಗ್ಲೋಬಲ್ ಬೇಸ್ಡ್ ಆಗಿ ನ್ಯೂಸ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ಗಮನಿಸಬಹುದು ಥರ್ಸ್ಡೇ 20th ನವೆಂಬರ್ ನಮ್ಮ ಇವತ್ತಿನ ಡೇಟ್ ಆಗಿರುತ್ತೆ. ಸೊ ಇದರಲ್ಲಿ ಹೈ ಯಾವ್ದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ. ಮೆಕ್ಸಿಕೋದೊಂದು ನ್ಯೂಸ್ ಇದೆ, ರಿಯಲ್ GDP, ಸೊ ನಮ್ಗೆ ಏನು ಕೂಡ ಎಫೆಕ್ಟ್ ಆಗಲ್ಲ. ಬಾಕಿ ನಮಗೆ ಚೈನಾದೊಂದು ನ್ಯೂಸ್ ಇದೆ, ಅದು ಕೂಡ ನಮ್ಗೆ ಅಷ್ಟೊಂದು ಏನು ಕೂಡ ಎಫೆಕ್ಟ್ ಆಗಲ್ಲ. ಸೌತ್ ಆಫ್ರಿಕಾದೊಂದು ನ್ಯೂಸ್ ಇದೆ, ನಮ್ಗೆ ಅಷ್ಟು ಕೂಡ ಏನು ಕೂಡ ಎಫೆಕ್ಟ್ ಆಗಲ್ಲ. ಇದು ನಮಗೆ ಝೆರೋದಲ್ಲಿ ಕಾಣಲಿಕ್ಕೆ ಸಿಗುವಂತ ಒಂದು ಇವೆಂಟ್ ಆಯ್ತು. ಆನಂತರ ಕೆಳಗಡೆ ನಿಮಗೆ ಸೆನ್ಸಿಬಲ್ ಇದೊಂದು ವೆಬ್ಸೈಟ್ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ಕೂಡ ಒಂದು ಬಾರಿ ನಾವು ಚೆಕ್ ಮಾಡಬೇಕಾಗುತ್ತೆ. ಜಸ್ಟ್ ಒಂದು ಐಡಿಯಾನ ತಗೊಳ್ಳಿಕ್ಕೆ ನಾವು ಚೆಕ್ ಮಾಡ್ತಾ ಇರೋದು. ಸೊ ಇಲ್ಲೂ ಕೂಡ ನೀವು ಗಮನಿಸಬಹುದು 20th ನವೆಂಬರ್ಗೆ ನಮಗೆ ಏನ್ ನ್ಯೂಸ್ ಕಾಣಲಿಕ್ಕೆ ಸಿಗ್ತಾ ಇದೆ. 12:30ಗೆ FOMC ಇದು ನಮಗೆ ಹೈ ಇಂಪ್ಯಾಕ್ಟ್ ನ್ಯೂಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ನೀವು ಬೇಕಿದ್ರೆ ಡೀಟೇಲ್ಸ್ ಅನ್ನು ಕೂಡ ಗಮನಿಸಬಹುದು, ಯಾವ ರೀತಿ ಇದು ಇರುತ್ತೆ ಅನ್ನೋದನ್ನು ಇದನ್ನು ನೀವು ರೀಡ್ ಮಾಡ್ಕೊಳ್ಬಹುದು. ಆನಂತರ ಕೆಳಗಡೆ ನೀವು ನೋಡಬಹುದು 20th ನವೆಂಬರ್ಗೆ ಬಾಕಿ ಅಂತಹ ದೊಡ್ಡ ನ್ಯೂಸ್ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಸಿಂಪಲ್ ಆಗಿ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಇದು ನಾವು ಗ್ಲೋಬಲಿ ಹಾಗೆ ಇಂಡಿಯಾದಲ್ಲಿ ಯಾವ ರೀತಿ ಇವೆಂಟ್ ಗಳು ಇದೆ ಅಂದ್ರೆ ಫಿಕ್ಸ್ಡ್ ಇವೆಂಟ್ಸ್ ಇರುತ್ತೆ. ಅಂದ್ರೆ ಇವತ್ತಿನ ದಿನ ಫೆಡ್ ಇದು ಮೀಟಿಂಗ್ ಇದೆ ಅಥವಾ ಇವತ್ತಿನ ಟ್ರಂಪ್ ಮಾತಾಡ್ತಾರೆ, ಈ ರೀತಿ ಇವೆಂಟ್ಸ್ ಏನಿದಿಲ್ಲ ಅದನ್ನ ನಾವು ಚೆಕ್ ಮಾಡಿರೋದು. ಇದು ನ್ಯೂಸ್ ಅಲ್ಲಿ ಆಕ್ಚುಲಿ ಇವೆಂಟ್ ಅನ್ನು ನಾವು ಚೆಕ್ ಮಾಡಿರೋದು. ಈಗ ನಾವು ಗಮನಿಸಬೇಕಾಗಿರೋದು ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಗ್ಲೋಬಲಿ ಫೋರೆಕ್ಸ್ ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ಕೂಡ ನಾವು ಒಂದು ಬಾರಿ ಗಮನಿಸಬೇಕಾಗುತ್ತೆ. ಸೊ ದಟ್ ಫೆಡ್ ಇದ್ದು ಮೀಟಿಂಗ್ ಇದ್ದಾಗ ಅಥವಾ ಟ್ರಂಪ್ ಏನಾದ್ರೂ ಮಾತಾಡ್ತಾ ಇದ್ದಾಗ ಏನಾಗುತ್ತೆ, ಗ್ಲೋಬಲಿ ಏನಾದ್ರೂ ಆದಾಗ ಅದು ನಮ್ಮ ಮಾರ್ಕೆಟ್ಗೂ ಕೂಡ ಕೆಲವೊಂದು ಬಾರಿ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಫೋರೆಕ್ಸ್ ಫ್ಯಾಕ್ಟರಿ ಅನ್ನೋ ವೆಬ್ಸೈಟ್ ಅನ್ನು ನೀವು ಕ್ಲಿಕ್ ಮಾಡ್ಕೊಳ್ಬಹುದು. ಆನಂತರ ಇಲ್ಲಿ ನಿಮಗೆ ಟಾಪ್ ಅಲ್ಲಿ ಕ್ಯಾಲೆಂಡರ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಿಮಗೆ ಫಿಲ್ಟರ್ ಅಂತ ಸೈಡ್ ಅಲ್ಲಿ ಒಂದು ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಮೀಡಿಯಂ ಹಾಗೆ ಈ ರೀತಿ ವಿಚಾರ ಏನಿದೆ ಇದನ್ನ ನಾವು ರಿಮೂವ್ ಮಾಡಬಹುದು. ರೆಡ್ ಕಲರ್ ಅಲ್ಲಿ ಏನಿದೆ ಅದನ್ನ ಮಾತ್ರ ನಾವು ಚೂಸ್ ಮಾಡ್ಕೊಳ್ಬಹುದು. ಅಪ್ಲೈ ಫಿಲ್ಟರ್ ಅಂತ ಕೊಟ್ಟಾಗ
ಬಂದಾಗ ಇವತ್ತಿನ ದಿನ ನಮಗೆ ಥರ್ಸ್ಡೇ 20th ನವೆಂಬರ್ 12:30ಗೆ ನಾವು ಝೆರೋದ ಕ್ಯಾಲೆಂಡರ್ ಅಲ್ಲಿ ನೋಡಿದ್ವಿ USD FOMC ಮೀಟಿಂಗ್ ಇತ್ತು. ಆ ನಂತರ 7 PM ಗೆ ನಮಗೆ USD ಅಂದ್ರೆ US ಇದು ನ್ಯೂಸ್ ಇರುತ್ತೆ, US ಕರೆನ್ಸಿ ಬೇಸ್ಡ್ ಆಗಿರೋ ನ್ಯೂಸ್ ಇರುತ್ತೆ. ಸೊ ಹಾಗಾಗಿ ಅದು ತುಂಬಾನೇ ಇಂಪ್ಯಾಕ್ಟ್ ಅನ್ನು ನಮಗೆ ಕ್ರಿಯೇಟ್ ಮಾಡುತ್ತೆ. ಸೊ 7 PM ಗೆ ನಮಗೆ ನ್ಯೂಸ್ ಇರುತ್ತೆ. ಆವರೇಜ್ ಅವರ್ಲಿ ಅರ್ನಿಂಗ್ ಇದು ನ್ಯೂಸ್ ಇದೆ, ನಾನ್ ಫರ್ಮ್ ಎಂಪ್ಲಾಯ್ಮೆಂಟ್ ಚೇಂಜ್ ಇದು ನ್ಯೂಸ್ ಇದೆ. ಸೊ ಈ ಎಲ್ಲ ನ್ಯೂಸ್ಗಳು ನಮಗೆ ಕಾಣಲಿಕ್ಕೆ ಇವೆಂಟ್ಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಇದನ್ನು ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಡೀಟೇಲ್ಸ್ ಕೂಡ ಕಾಣಲಿಕ್ಕೆ ಸಿಗುತ್ತೆ, ಯಾವ ರೀತಿ ಇದು ಇರುತ್ತೆ, ಏನೆಲ್ಲ ವಿಚಾರಗಳಿರುತ್ತೆ, ಎಲ್ಲವೂ ಕೂಡ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಂದ್ರೆ ಇದು ಏನು ನ್ಯೂಸ್ ಎಲ್ಲವೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದನ್ನು ಒಂದು ಬಾರಿ ನಾವು ಗಮನಿಸಬೇಕಾಗುತ್ತೆ. ಸೊ ಈ ರೀತಿ ನಾವು ಓಕೆ ಇವತ್ತಿನ ದಿನ 7 o'clock ನಮಗೆ ಸಂಜೆ ನ್ಯೂಸ್ ಇದೆ. ಸೊ ಹಾಗಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಟೈಮ್ ಅಲ್ಲಿ ಯಾವುದೇ ರೀತಿ ನ್ಯೂಸ್ ಇಲ್ಲ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಸ್ವಲ್ಪ ನಮಗೆ ಇವೆಂಟ್ ಇದೆ ಅನ್ನೋದು ಐಡಿಯಾ ಸಿಗುತ್ತೆ, ಬಟ್ 7 PM ಗೆ ಇದೆ. ನಮ್ಮ ಇಂಡಿಯನ್ ಮಾರ್ಕೆಟ್ ನಡೆಯುವಂತ ಟೈಮ್ ಅಲ್ಲಿ ಏನು ಕೂಡ ಇಲ್ಲ. ಸೊ ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಪೈಕ್ ಬರುವಂತಹ ಸಾಧ್ಯತೆಗಳು ಸ್ವಲ್ಪ ಕಮ್ಮಿ ಇದೆ. ಆ ರೀತಿ ಏನು ಕೂಡ ಸ್ಪೈಕ್ ಕೊಡುವಂತಹ ಇವೆಂಟ್ ಏನು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಇದು ಇವೆಂಟ್ ಇದೆ. ಈಗ ನ್ಯೂಸ್ ಅನ್ನು ಯಾವ ರೀತಿ ನಾವು ನೋಡೋದು ಅನ್ನೋದನ್ನ ಗಮನಿಸೋಣ. ಆಬ್ವಿಯಸ್ಲಿ ತುಂಬಾ ವೆಬ್ಸೈಟ್ ಇದೆ, ಬಟ್ ನಾವು ವೆಬ್ಸೈಟ್ ಗಳನ್ನ ಹುಡುಕೋದಕ್ಕಿಂತ ಡೈರೆಕ್ಟ್ಲಿ ನಾವು ಗಮನಿಸೋಣ. ಜಸ್ಟ್ ನೀವು ಸ್ಟಾಕ್ ಮಾರ್ಕೆಟ್ ಅಂತ ಗೂಗಲ್ ಅಲ್ಲಿ ಈ ರೀತಿ ಹಾಕಿ ಸರ್ಚ್ ಅಂತ ಕೊಡಿ, ನಿಮಗೆ ಟಾಪ್ ಅಲ್ಲಿ ನ್ಯೂಸ್ ಅಂತ ಕಾಣಲಿಕ್ಕೆ ಸಿಗುತ್ತೆ. AI ಮೋಡ್ ಆಲ್ ಇಲ್ಲಿ ನ್ಯೂಸ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರುವ ಎಲ್ಲಾ ವೆಬ್ಸೈಟ್ ಗಳ ನ್ಯೂಸ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. CNBC ಆಗಿರ್ಬೋದು, ಇನ್ವೆಸ್ಟೋಪೀಡಿಯಾ ಆಗಿರ್ಬೋದು, ಮಿಂಟ್ ಆಗಿರ್ಬೋದು, ಬ್ಲೂಮ್ಬರ್ಗ್ ಆಗಿರ್ಬೋದು, ಇದರ ಎಲ್ಲಾ ನ್ಯೂಸ್ಗಳು ಕಾಣಲಿಕ್ಕೆ ಸಿಗುತ್ತೆ. ಹಾಗೆ 1 day ಬಿಫೋರ್ ಇದು ರೀಸೆಂಟ್ ಆಗಿ ಏನೆಲ್ಲ ನ್ಯೂಸ್ಗಳು 2 hours ಮುಂದೆ ಏನೆಲ್ಲ ಅಪ್ಡೇಟ್ ಆಗಿದೆ ಎಲ್ಲಾ ನ್ಯೂಸ್ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಇದ್ರಲ್ಲಿ ನಾವು ಏನ್ ಮಾಡಬೇಕು, ರೀಸೆಂಟ್ ಆಗಿ ಅಂದ್ರೆ ಜಸ್ಟ್ ಈಗಷ್ಟೇ ಆಗಿರುವಂತ ನ್ಯೂಸ್ ಅನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಸ್ಟಾಕ್ ಫ್ಯೂಚರ್ಸ್ ಹೈಯರ್ ಹ್ಯಾಸ್ ಎನ್ವಿಡಿಯಾ ಸ್ಟ್ರಾಂಗ್ ಫೋರ್ಕಾಸ್ಟ್ ಇದು ಕಾಣಲಿಕ್ಕೆ ಸಿಗ್ತದೆ. ಇದು ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಎನ್ವಿಡಿಯಾದ ನ್ಯೂಸ್ ನಮಗೆ ಇಂಡಿಯನ್ ಮಾರ್ಕೆಟ್ಗೆ ಏನು ಕೂಡ ಎಫೆಕ್ಟ್ ಆಗಲ್ಲ, ಕೆಲವೊಂದು ಸ್ಟಾಕ್ಸ್ ಗಳಿಗೆ ಎಫೆಕ್ಟ್ ಆಗಬಹುದು. ಸೊ ಅದು ಏನು ಕೂಡ ನಮಗೆ ಅಷ್ಟು ದೊಡ್ಡ ಇದನ್ನ ಆಗಲ್ಲ. ಎನ್ವಿಡಿಯಾದು Q3 ರಿಸಲ್ಟ್ ಏನಿದೆಯಲ್ಲ ಇವತ್ತಿನ ಟಾಪ್ ನ್ಯೂಸ್ ಆಗಿರುತ್ತೆ. ಹಾಗಾಗಿ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಹಾಗೆ ಡೌ ಜೋನ್ಸ್ ಇದು ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅಂಡ್ ನಿಫ್ಟಿ 50 ಏನೆಲ್ಲ ಥಿಂಗ್ಸ್ ಗಳನ್ನ ನೋಡ್ಬೇಕಾಗತ್ತೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಸ್ಟಾಕ್ ಮಾರ್ಕೆಟ್ ಟುಡೇ ಆಲ್ ಯು ನೀಡ್ ಟು ನೋ ಗೋಯಿಂಗ್ ಇನ್ ಟು ಟ್ರೇಡ್ November 20th ಅಂದ್ರೆ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ತುಂಬಾ ವೆಬ್ಸೈಟ್ಗಳು ನಿಮಗೆ ಮಾಹಿತಿ ನೀಡುತ್ತೆ. ಇದರಲ್ಲಿ ಕೆಳಗಡೆ ನಿಮಗೆ ಎಲ್ಲಾ ಒಂದು ನ್ಯೂಸ್ ಇವತ್ತಿನ ಇಂಪಾರ್ಟೆಂಟ್ ನ್ಯೂಸ್ ಏನಿದೆ ಎಲ್ಲವೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನೀವು ಇದನ್ನ ಬೇಕಿದ್ರೆ ಓದ್ಕೊಳ್ಬಹುದು ಏನೆಲ್ಲ ಇದೆ ಅಂತ. ಸೊ ಇವತ್ತಿನ ದಿನದ ಕೀ ಇವೆಂಟ್ ಅನ್ನ ನಾವು ಗಮನಿಸೋದ್ರೆ ದ ಗವರ್ಮೆಂಟ್ ವಿಲ್ ರಿಲೀಸ್ 8 core ಇಂಡಸ್ಟ್ರೀಸ್ ಔಟ್ಪುಟ್ ಡೇಟಾ ಫಾರ್ ಅಕ್ಟೋಬರ್. ಸೊ ಇದನ್ನ ನಾವು ನೋಡಿದ್ವಿ ಆಲ್ರೆಡಿ ಝೆರೋದ ಇವೆಂಟ್ ಕ್ಯಾಲೆಂಡರ್ ನಾವು ನೋಡಿದ್ವಿ. ಸೊ ಇಲ್ಲಿ ಡೀಟೇಲ್ಸ್ ಕೂಡ ಕಾಣಲಿಕ್ಕೆ ಸಿಗುತ್ತೆ, ಯಾವ ರೀತಿ ನಿಮಗೆ ನಡೀಲಿಕ್ಕಿದೆ ಎಲ್ಲವೂ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಸಪರೇಟ್ ಸ್ಟಾಕ್ ಇದ್ದು ಕೂಡ ನ್ಯೂಸ್ ಅನ್ನು ನೀವು ಗಮನಿಸಬಹುದು. ಇಫ್ ಇನ್ ಕೇಸ್ ನೀವು ಸ್ಟಾಕ್ ಅಲ್ಲಿ ಟ್ರೇಡ್ ನ ಮಾಡ್ತೀರಿ, ಈಗ ನಾವು ಇಂಡೆಕ್ಸ್ ಅಲ್ಲಿ ಟ್ರೇಡ್ ನ ಮಾಡ್ತೀವಿ, ಇಫ್ ಇನ್ ಕೇಸ್ ನೀವು ಸ್ಟಾಕ್ಸ್ ಅಲ್ಲಿ ಟ್ರೇಡ್ ನ ಮಾಡ್ತೀರಾ ಅಂತ ಇದ್ದಾಗ ಈ ನ್ಯೂಸ್ ಗಳು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದರ ಬೇಸ್ಡ್ ಆಗಿ ನೀವು ನೋಡಬಹುದು IPO ಲಿಸ್ಟಿಂಗ್ ಬಗ್ಗೆ ಆಗಿರ್ಬೋದು, ಎಲ್ಲವೂ ಕೂಡ ಅಂದ್ರೆ ಏನೆಲ್ಲ ನಡೆಯುತ್ತೆ ಎಲ್ಲವೂ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದು NDTV ಮಾತ್ರ ಅಲ್ಲ, ಎಲ್ಲಾ ಒಂದು ಪೇಜ್ ಗಳೇನಿದೆಯಲ್ಲ ಅದನ್ನ ಅಪ್ಡೇಟ್ ಮಾಡುತ್ತೆ. ಸೊ ಇಲ್ಲಿ ನೀವು ಗಮನಿಸಬಹುದು 32 ಮಿನಿಟ್ಸ್ ಮುಂದ್ಗಡೆ CNBC TV ಕೂಡ ಅಪ್ಡೇಟ್ ಮಾಡಿದೆ. ಹಾಗೆ ಮಿಂಟ್ ಕೂಡ ಇಲ್ಲಿ ನಿಮ್ಗೆ ಅಪ್ಡೇಟ್ ಮಾಡಿದೆ ನೋಡಿ. ಸ್ಟಾಕ್ ಮಾರ್ಕೆಟ್ ಟುಡೇ ಟ್ರೇಡ್ ಸೆಟಪ್ ಫಾರ್ ನಿಫ್ಟಿ 50 ಟು ಎನ್ವಿಡಿಯಾ ಅರ್ನಿಂಗ್ಸ್. ಸೊ ಯಾವ ರೀತಿ ಇರುತ್ತೆ ಅಂದ್ರೆ ಏನೆಲ್ಲ ನ್ಯೂಸ್ ಇದೆ, ಇವೆಂಟ್ ಇದೆ, ಅಲ್ಲೆಲ್ಲವೂ ಕೂಡ ಇದರಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಜಸ್ಟ್ ನೀವೇನ್ ಮಾಡಬೇಕಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಅಂತ ಗೂಗಲ್ ಅಲ್ಲಿ ಹುಡುಕೋದು, ಅಲ್ಲಿ ನ್ಯೂಸ್ ಸೆಕ್ಷನ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಈ ನ್ಯೂಸ್ಗಳು ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿಗೆ ನಾವು ನ್ಯೂಸ್ ಹಾಗೆ ಇವೆಂಟ್ ಅನ್ನ ಗಮನಿಸಿದ್ವಿ, ಏನೆಲ್ಲ ವಿಚಾರಗಳು ಇರುತ್ತೆ ಅನ್ನೋದನ್ನ ನಾವು ಗಮನಿಸಿದ್ವಿ. ತುಂಬಾನೇ ಸಿಂಪಲ್ ಆಗಿದೆ, ನೀವು ಗಮನಿಸಬಹುದು. ಆ ನಂತರ ನಾವು ತುಂಬಾನೇ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದು ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇದೆ ಅನ್ನೋದು. ಈಗ ನ್ಯೂಸ್ ಆಗಿರ್ಬೋದು, ಇವೆಂಟ್ ಆಗಿರ್ಬೋದು, ಅದೇನೇ ಆಗಿದ್ರು ಕೂಡ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಗಿದೆ ಅನ್ನೋದನ್ನ ನಾವು ಫಸ್ಟ್ ಗೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಚಾರ್ಟ್ ಬೇಸ್ಡ್ ಆಗಿ ಇಂಟ್ರಾಡೇ ಟ್ರೇಡಿಂಗ್ ನ ಮಾಡ್ತೀವಿ ಅಥವಾ ಒಂದು ಪೊಸಿಷನಲ್ ಬೇಸ್ಡ್ ಟ್ರೇಡಿಂಗ್ ಅನ್ನ ಒಂದು ವಾರಕ್ಕೆ ಒಂದು 2-3 ದಿನಕ್ಕೆ ಮಾಡೋದ್ರಿಂದ ನಮಗೆ ಚಾರ್ಟ್ ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಇವೆಂಟ್ ಗಳಾಗಿರ್ಬೋದು ಅಥವಾ ನ್ಯೂಸ್ ಗಳಾಗಿರ್ಬೋದು ನಮಗೆ ಯೂಸ್ಫುಲ್ ಆಗುತ್ತೆ, ಬಟ್ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ನಮ್ಗೆ ಏನು ಕೂಡ ಕ್ರಿಯೇಟ್ ಆಗಲ್ಲ, ಬಿಕಾಸ್ ನಾವು ಚಾರ್ಟ್ ಅಲ್ಲೇ ಪ್ರೈಸ್ ಆಕ್ಷನ್ ನೋಡ್ಬಿಟ್ಟು ಟ್ರೇಡ್ ನ ತಗೊಳ್ಳೋರು ಆಗಿರ್ತೀವಿ. ಸೊ ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ ಏನ್ ಆಗ್ತಾ ಇದೆ ಅನ್ನೋದನ್ನ ನಾವು ಐಡಿಯಾನ ಪಡ್ಕೊಳ್ಬೇಕಾಗುತ್ತೆ. ಸೊ ಇದರ ಐಡಿಯಾ ನಾವು ಪಡ್ಕೊಳ್ಬೇಕಾದ್ರೆ ಜಸ್ಟ್ ಗ್ಲೋಬಲ್ ಮಾರ್ಕೆಟ್ ಅಂತ ಹುಡುಕ್ದಾಗ ಮೇಲ್ಗಡೆ ನಿಮಗೆ ಮನಿ ಕಂಟ್ರೋಲ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಗ್ಲೋಬಲ್ ಮಾರ್ಕೆಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ನೋಡಿ. US ಮಾರ್ಕೆಟ್ ಯಾವ ರೀತಿ ಇತ್ತು ಇಲ್ಲಿ ನೀವು ನೋಡಬಹುದು. US ಮಾರ್ಕೆಟ್ ಯಾವ ರೀತಿ ಇದೆ, ಡೌ ಜೋನ್ಸ್ ಸ್ವಲ್ಪ ಪಾಸಿಟಿವ್ಲಿ ನಮಗೆ ರಿಯಾಕ್ಟ್ ಆಗಿರೋದು ಕಾಣಲಿಕ್ಕೆ ಸಿಗ್ತದೆ. ಯುರೋಪಿಯನ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಇದೆ, ಬಟ್ ಅಷ್ಟು ದೊಡ್ಡ ಮಟ್ಟದ ನೆಗೆಟಿವ್ ಏನು ಕೂಡ ಇಲ್ಲ. ಪರ್ಸೆಂಟೇಜ್ ವೈಸ್ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಲೈಕ್ 0.08% ಅಷ್ಟು ದೊಡ್ಡ ಎಫೆಕ್ಟ್ ಏನು ಕೂಡ ಇಲ್ಲ. ಆಲ್ಮೋಸ್ಟ್ ಲೈಕ್ ಫ್ಲಾಟ್ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಬಾಕಿ ಏಷ್ಯನ್ ಮಾರ್ಕೆಟ್ಗಳು ನಮಗೆ ಯೂಶುವಲಿ ಏನಾಗುತ್ತೆ, ಏಷ್ಯನ್ ಮಾರ್ಕೆಟ್ ಫಸ್ಟ್ ಗೆ ಓಪನ್ ಆಗೋದು. ಈಗ ಗ್ಲೋಬಲ್
ಗ್ಲೋಬಲ್ ಮಾರ್ಕೆಟ್ ಅಂತ ಬಂದಾಗ ಫಸ್ಟ್ ಗೆ ಓಪನ್ ಆಗೋದು ಏಷ್ಯನ್ ಮಾರ್ಕೆಟ್. ಸೊ ಹಾಗಾಗಿ ಏಷ್ಯನ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ಎಲ್ಲವೂ ಕೂಡ ಪಾಸಿಟಿವ್ ಅಲ್ಲಿದೆ. ಏಷ್ಯನ್ ಮಾರ್ಕೆಟ್ಗಳು ಆಲ್ಮೋಸ್ಟ್ ಎಲ್ಲಾ ಮಾರ್ಕೆಟ್ಗಳು ನಮಗೆ ಪಾಸಿಟಿವ್ ಅಲ್ಲಿ ರಿಯಾಕ್ಟ್ ಆಗ್ತಾ ಇದೆ. ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ಇವತ್ತಿನ ದಿನ ಪಾಸಿಟಿವ್ ಪ್ರೀ ಓಪನ್ ನ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಈಗ ನಿಫ್ಟಿ 50 ಅಥವಾ ಇಂಡಿಯನ್ ಮಾರ್ಕೆಟ್ ಅನ್ನು ನಾವು ಗಮನಿಸಿದಾಗ ಅದಕ್ಕೆ ತುಂಬಾನೇ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತಹ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ಆಗಿರುತ್ತೆ. ಈಗ ಇಫ್ ಇನ್ ಕೇಸ್ ಯು ಎಸ್ ಮಾರ್ಕೆಟ್ ಬೆಟರ್ ಆಗಿ ಇದೆ ಅಂದ್ರೆ ನಿನ್ನೆ ದಿನ ಸ್ವಲ್ಪ ಪಾಸಿಟಿವ್ ಅಲ್ಲಿ ರಿಯಾಕ್ಟ್ ಆಗಿದೆ ಅಂಡ್ ಇವತ್ತಿನ ದಿನ ಏಷ್ಯನ್ ಮಾರ್ಕೆಟ್ಗಳು ಕೂಡ ಅಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ನಮಗೆ ಜಪಾನ್ ಅಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ, ಆನಂತರ ನಮಗೆ ಚೈನಾದ ಮಾರ್ಕೆಟ್ ಓಪನ್ ಆಗುತ್ತೆ, ಈ ರೀತಿ ಸಿಂಗಾಪುರ್ ಮಾರ್ಕೆಟ್ ಓಪನ್ ಆಗುತ್ತೆ, ಈ ರೀತಿ ಮಾರ್ಕೆಟ್ಗಳು ನಮಗೆ ಓಪನ್ ಆಗ್ಬಿಟ್ಟು ಆನಂತರ ನಮಗೆ ಇಂಡಿಯನ್ ಮಾರ್ಕೆಟ್ ಓಪನ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಆ ಮಾರ್ಕೆಟ್ಗಳು ಯಾವ ರೀತಿ ಓಪನ್ ಆಗಿದೆ ಅನ್ನೋದರ ಬೇಸ್ಡ್ ಆಗಿ ಇವತ್ತಿನ ಒಂದು ಪ್ರೀ ಮಾರ್ಕೆಟ್ ಓಪನಿಂಗ್ ಯಾವ ರೀತಿ ಇರಬಹುದು ಅನ್ನೋದರ ಐಡಿಯಾ ನಾವು ಪಡ್ಕೊಳ್ಬಹುದು. ಸೊ ಬಾಕಿ ಪ್ರೀ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನ ನಾವು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಪ್ರತಿದಿನ. ಸೊ ಅದನ್ನು ಕೂಡ ನೀವು ಗಮನಿಸಬಹುದು. ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದಕ್ಕೆ ಮರಿಬೇಡಿ, ರೈಟ್. ಸೊ ಆನಂತರ ನಾವೇನ್ ಮಾಡ್ಬೇಕು, ನಿಫ್ಟಿ ಇವತ್ತು ಪಾಸಿಟಿವ್ ಓಪನ್ ಆಗೋ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಬಾಕಿ ಯಾವುದೇ ರೀತಿ ನಮಗೆ ನ್ಯೂಸ್ ಅಥವಾ ಇವೆಂಟ್ಗಳು ಇಂಡಿಯನ್ ಮಾರ್ಕೆಟ್ಗೆ ಎಫೆಕ್ಟ್ ಆಗುವಂತಹ ನ್ಯೂಸ್ಗಳು ಏನು ಕೂಡ ಇಲ್ಲ. ಅಂದ್ರೆ RBI ಪಾಲಿಸಿ ಆಗಿರ್ಬೋದು ಅಥವಾ ಎಲೆಕ್ಷನ್ ಇದು ರಿಸಲ್ಟ್ ಆಗಿರ್ಬೋದು ಅಥವಾ ಬಾಕಿ ಯಾವ್ದಾದ್ರು ಮೇಜರ್ ಸ್ಟಾಕ್ಸ್ಗಳು ಲೈಕ್ ರಿಲಯನ್ಸ್ ಆಗಿರ್ಬೋದು, HDFC ಆಗಿರ್ಬೋದು, ಇದರಲ್ಲಿ ಏನು ಕೂಡ ದೊಡ್ಡ ಮಟ್ಟದ ಎಫೆಕ್ಟ್ ಏನು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಇಂಡಿಯನ್ ಮಾರ್ಕೆಟ್ಗೆ ಇವೆಂಟ್ ಅಥವಾ ನ್ಯೂಸ್ ಅಷ್ಟೊಂದು ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳು ತುಂಬಾನೇ ಕಮ್ಮಿ. ಓನ್ಲಿ ಥಿಂಗ್ ಇಸ್ NVIDIA ಒಂದು ದೊಡ್ಡ ಕಂಪನಿ ಆಗಿರೋದ್ರಿಂದ ಹಾಗೆ ಅದು ತುಂಬಾನೇ ನಮ್ಮ IT ಸೆಕ್ಟರ್ ಗಳ ಜೊತೆ ವರ್ಕ್ ಮಾಡ್ತಾ ಇರೋದ್ರಿಂದ IT ಸೆಕ್ಟರ್ ನ ಸ್ಟಾಕ್ಸ್ ಗಳನ್ನು ಸ್ವಲ್ಪ ನಾವು ಫೋಕಸ್ ಮಾಡೋದು ಇವತ್ತಿನ ದಿನಕ್ಕೆ 20th ನವೆಂಬರ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಬಾಕಿ ನಾವು ಚಾರ್ಟ್ ಗೆ ಬರಬೇಕಾಗುತ್ತೆ. ಚಾರ್ಟ್ ಅಲ್ಲಿ ನಾವು ಯಾವಾಗ್ಲೂ ಕೂಡ ಫಸ್ಟ್ ಗೆ ಮಾಡಬೇಕಾಗಿರೋದು ಮಂತ್ಲಿ ಟೈಮ್ ಫ್ರೇಮ್ ಅನ್ನು ಒಂದು ಬಾರಿ ಗಮನಿಸಬೇಕಾಗುತ್ತೆ. ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ಒಂದು ಬಾರಿ ನಾವು ಗಮನಿಸಬೇಕಾಗುತ್ತೆ. ಚಾರ್ಟ್ ಅನ್ನ ನಾವು ಒಬ್ಸರ್ವ್ ಮಾಡೋದ್ರ ಒಂದೇ ಒಂದು ರೀಸನ್ ಏನು ಅಂದ್ರೆ ನಾವು ಇದರಲ್ಲಿ ಟ್ರೆಂಡ್ ಅನ್ನ ನೋಡ್ಬೇಕಾಗುತ್ತೆ. ಓವರ್ ಆಲ್ ಟ್ರೆಂಡ್ ಯಾವ ರೀತಿ ಇದೆ ಅದರ ಬೇಸ್ಡ್ ಆಗಿ ಇವತ್ತಿನ ದಿನದ ಲೆವೆಲ್ಸ್ ಅನ್ನು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಆನಂತರ ನಾವು ಗ್ಲೋಬಲ್ ಮಾರ್ಕೆಟ್ ಬೇಸ್ಡ್ ಆಗಿ ಇವತ್ತಿನ ದಿನ ಎಲ್ಲಿ ಓಪನ್ ಆಗಬಹುದು ಅಂತ ಅನ್ಕೊಳ್ತೀವಿ ಅದರ ಬೇಸ್ಡ್ ಆಗಿ ಇವತ್ತಿನ ಪ್ಲಾನ್ ಅನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾವು ಹೈಯರ್ ಟೈಮ್ ಫ್ರೇಮ್ ಇಂದ ಚಾರ್ಟ್ ಅನ್ನ ನೋಡ್ತಾ ಬರೋದು. ಸೊ ಒಂದು ನಮಗೆ ಟ್ರೆಂಡ್, ಇನ್ನೊಂದು ಲೆವೆಲ್ಸ್ ಅನ್ನ ಮಾರ್ಕ್ ಮಾಡೋದು, ಇದು ತಲೆಯಲ್ಲಿ ಇರಬೇಕಾಗುತ್ತೆ. ಸೊ ಟ್ರೆಂಡ್ ಅನ್ನು ನಾವು ಮಂತ್ಲಿ ಟೈಮ್ ಫ್ರೇಮ್ ಬೇಸ್ಡ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಫ್ಟಿ ಏನ್ ಮಾಡ್ತಾ ಇದೆ 26,000 ಲೆವೆಲ್ ಏನಿದೆಯಲ್ಲ ಅದರ ಮೇಲ್ಗಡೆ ಸಸ್ಟೈನ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇಲ್ಲಿ ಒಂದು ಆಲ್ಮೋಸ್ಟ್ ಬ್ರೇಕ್ಔಟ್ ಅನ್ನು ಕೂಡ ನಿಫ್ಟಿ ಕೊಟ್ಟಿರೋದು ಕಾಣಲಿಕ್ಕೆ ಸಿಗ್ತದೆ. ಸ್ಲೋಲಿ ನಿಫ್ಟಿ ಇದರ ಮೇಲ್ಗಡೆ ಹೋಲ್ಡ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅದರ ಜೊತೆಗೆ 8 ದಿನ ಇದೆ ಮಂತ್ಲಿ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ. ಸೊ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಎಷ್ಟು ದಿನ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 8 ದಿನ ಇದೆ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ. ಹಾಗಾಗಿ ಮಂತ್ಲಿ ಕ್ಯಾಂಡಲ್ ಕೂಡ ಕ್ಲೋಸ್ ಆಗುವಂತಹ ದಿನಗಳು ಹತ್ತಿರದಲ್ಲಿದೆ. ಅದರ ಬೇಸ್ಡ್ ಆಗಿ ನಾವು ವೀಕ್ಲಿ ಟೈಮ್ ಫ್ರೇಮ್ ಅನ್ನು ನೋಡೋದಾದ್ರೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಪ್ರೈಸ್ ಇಲ್ಲಿ ನಮಗೆ ಒಂದು ಬ್ರೇಕ್ಔಟ್ ಅನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತು, ಪ್ರೈಸ್ ರಿವರ್ಸಲ್ ಬಂತು, ರೀಟೆಸ್ಟ್ ಆಗಿ ಮತ್ತೆ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಮಂತ್ಲಿ ಹಾಗೆ ವೀಕ್ಲಿಯಲ್ಲಿ ಪ್ರೈಸ್ ಅಪ್ಸೈಡ್ ಅಲ್ಲಿ ಹೋಲ್ಡ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಅದರ ಜೊತೆಗೆ ಡೈಲಿ ಟೈಮ್ ಫ್ರೇಮ್ ಅನ್ನು ನಾವು ಗಮನಿಸೋದಾದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ಪ್ರೈಸ್ ಯಾವ ರೀತಿ ಮೊಮೆಂಟಮ್ ನಮಗೆ ಕೊಡ್ತಾ ಇದೆ, ಪ್ರೈಸ್ ಇಲ್ಲಿಂದ ಅಪ್ಸೈಡ್ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಮಂತ್ಲಿ, ಡೈಲಿ, ವೀಕ್ಲಿ ಎಲ್ಲಾ ಟೈಮ್ ಫ್ರೇಮ್ ಅಲ್ಲಿ ಕೂಡ ಪ್ರೈಸ್ ಅಪ್ಸೈಡ್ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಇಲ್ಲಿ ಒಂದು ಪಾಯಿಂಟ್ ಏನು ಅಂದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಮಗೊಂದು ಸಣ್ಣ ಮಟ್ಟದ ರೆಸಿಸ್ಟೆನ್ಸ್ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅಂದ್ರೆ ಇಲ್ಲಿ ಪ್ರೈಸ್ ಏನಿದೆಯಲ್ಲ ಪ್ರತಿ ಬಾರಿ ಕೆಳಗಡೆ ಬಂದಿತ್ತು, ಇಲ್ಲೊಂದು ಬಾರಿ ಪ್ರೈಸ್ ಬಂದಿತ್ತು, ಆನಂತರ ಸೇಮ್ ಲೆವೆಲ್ ಅನ್ನ ಪ್ರೈಸ್ ರಿಯಾಕ್ಟ್ ಆಗಿ ಕೆಳಗಡೆ ಬಂದಿತ್ತು ಅಂಡ್ ನಿನ್ನೆ ಕೂಡ ಪ್ರೈಸ್ ಆಲ್ಮೋಸ್ಟ್ ಇದೇ ಲೆವೆಲ್ ಅನ್ನ ರಿಯಾಕ್ಟ್ ಆಗಿರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ನಾವು ಹೈಯರ್ ಟೈಮ್ ಫ್ರೇಮ್ ಇಂದ ಕೆಳಗಡೆ ಬರ್ತಾ ಬರ್ತಾ ಇದ್ದ ಹಾಗೆ ಲೋವರ್ ಟೈಮ್ ಫ್ರೇಮ್ ಗೆ ಬಂದಾಗ, ಈಗ ಹೈಯರ್ ಟೈಮ್ ಫ್ರೇಮ್ ನಾನು ಮಂತ್ಲಿ ಟೈಮ್ ಫ್ರೇಮ್ ಅನ್ನ ಮಾರ್ಕ್ ಮಾಡಿದಾಗ ಅಥವಾ ಮಂತ್ಲಿ ಟೈಮ್ ಫ್ರೇಮ್ ಅನ್ನ ನೋಡಿದಾಗ ನನಗೆ ಆಲ್ಮೋಸ್ಟ್ ಆಗಸ್ಟ್ 24, ಸೆಪ್ಟೆಂಬರ್ 24 ಇದು ಕ್ಯಾಂಡಲ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಡೈಲಿ ಟೈಮ್ ಫ್ರೇಮ್ ಗೆ ನಾನು ಬಂದಾಗ ಆ ಕ್ಯಾಂಡಲ್ಗಳು ನನಗೆ ಸ್ಕ್ರೀನ್ ನ ಮೇಲೆ ಕಾಣಲಿಕ್ಕೆ ಸಿಗೋದಿಲ್ಲ ಅಥವಾ ನಾನು ಇದನ್ನ ಡ್ರ್ಯಾಗ್ ಮಾಡಿ ಈ ರೀತಿ ತಗೊಂಡು ಬರ್ಬೇಕಾಗುತ್ತೆ. ಹಾಗಾಗಿ ನಾವು ಸಣ್ಣ ಸಣ್ಣ ಟೈಮ್ ಫ್ರೇಮ್ ಗೆ ಬಂದಾಗ ರೀಸೆಂಟ್ ಆಗಿ ಏನೆಲ್ಲ ಆಗ್ತಾ ಇದೆ ಅದನ್ನ ಮಾರ್ಕ್ ಮಾಡ್ತಾ ಬರ್ಬೇಕಾಗುತ್ತೆ. ಸೊ ಯಾವಾಗ್ಲೂ ಕೂಡ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಓವರ್ ಆಲ್ ಪಿಕ್ಚರ್ ಅನ್ನು ತಗೊಂಡಿರ್ತೀವಿ. ಆನಂತರ ಸ್ಲೋಲಿ ಕೆಳಗಡೆ ಬಂದಾಗ ರೀಸೆಂಟ್ ಆ ಒಂದು ಗ್ಯಾಪ್ ಅಲ್ಲಿ ಏನಾಗ್ತಾ ಇದೆ, ಆ ಒಂದು ಟೈಮ್ ಫ್ರೇಮ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ರೀಸೆಂಟ್ ಡೇಸ್ ಅಲ್ಲಿ ಒಂದು ಡೈಲಿ ರೆಸಿಸ್ಟೆನ್ಸ್ ನಮಗೆ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಅದನ್ನ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಆನಂತರ 4 ಅವರ್ಸ್ ಗೆ ಬರಬೇಕಾಗುತ್ತೆ. 4 ಅವರ್ಸ್ ಅಲ್ಲಿ ಕೂಡ ನಮಗೆ ಸೇಮ್ ರೆಸಿಸ್ಟೆನ್ಸ್ ನಮಗೆ ನಿಫ್ಟಿಯಲ್ಲಿ ವರ್ಕ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಬಾಕಿ ಏನು ಕೂಡ ಲೆವೆಲ್ಸ್ ನಮಗೆ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. 4 ಅವರ್ಸ್ ಅಲ್ಲಿ ಕೂಡ ಪ್ರೈಸ್ ಒಂದು ರೆಸಿಸ್ಟೆನ್ಸ್ ನ ರಿಯಾಕ್ಟ್ ಆಗ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಆನಂತರ ನಾವು 30 ಮಿನಿಟ್ಸ್ ಗೆ ಬರಬೇಕಾಗುತ್ತೆ. 30 ಮಿನಿಟ್ಸ್ ಅಲ್ಲಿ ನಾವು ಪ್ರೈಸ್ ಅನ್ನ ನೋಡೋದಾದ್ರೆ ಪ್ರೈಸ್ ಏನ್ ಮಾಡ್ತಾ ಇದೆ, ಸೊ ಆಲ್ಮೋಸ್ಟ್ ರೀಸೆಂಟ್ ಅಂದ್ರೆ ಈ ಒಂದು ಲೆವೆಲ್ ಅನ್ನು ನಾವು ಆಲ್ರೆಡಿ ಮಾರ್ಕ್ ಮಾಡಿದ್ದೇವೆ. ರೀಸೆಂಟ್ 30 ಮಿನಿಟ್ಸ್ ಕ್ಯಾಂಡಲ್ ಗಳನ್ನ ನಾವು ನೋಡಿದ್ರೆ ಆಲ್ಮೋಸ್ಟ್ ಇಲ್ಲಿ ಪ್ರೈಸ್ ಒಂದು ಬ್ರೇಕ್ಔಟ್ ಅನ್ನು ಕೊಟ್ಬಿಟ್ಟು ಮೊಮೆಂಟಮ್ ನ ಕೊಟ್ಟಿರೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಂದ್ರೆ ಪ್ರೈಸ್ ಇಲ್ಲಿ ಏನ್ ಮಾಡಿದೆ, ಈ ಒಂದು ರೆಸಿಸ್ಟೆನ್ಸ್ ನ ರಿಯಾಕ್ಟ್ ಆಗಿದೆ, ಅದನ್ನ ಬ್ರೇಕ್ ಆಗಿದೆ, ಬ್ರೇಕ್ ಆಗಿ ಪ್ರೈಸ್ ಅಪ್ಸೈಡ್ ಮೊಮೆಂಟಮ್ ನ ಕೊಟ್ಟಿದೆ. ಈಗ ಅದರ ಜೊತೆಗೆ ಪ್ರೈಸ್ ಏನ್ ಮಾಡ್ತಾ ಇದೆ, ಇಲ್ಲಿಂದ ಬ್ರೇಕ್ಔಟ್ ಆಗಿದೆ, ಹಾಗೆ ಹೈಯರ್ ಟೈಮ್ ಫ್ರೇಮ್ ಇದು ರೆಸಿಸ್ಟೆನ್ಸ್ ನ ರಿಯಾಕ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಯಾವ ರೀತಿ ಪಿಕ್ಚರ್ ನಾವು ತಗೊಳ್ಬಹುದು, ಇಲ್ಲಿ ಬ್ರೇಕ್ಔಟ್ ಆಗಿದೆ, ಬೈಯರ್ಸ್ ಇಲ್ಲಿ ಎಂಟ್ರಿ ಪಡೆದಿದ್ದಾರೆ. ಬಟ್ ಇಲ್ಲಿ ಹೈಯರ್ ಟೈಮ್ ಫ್ರೇಮ್ ಇದು ಸೆಲರ್ಸ್ ಇದ್ದಾರೆ, ಅವರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಅನ್ನೋದನ್ನ
ನಾವು ಗಮನಿಸಬೇಕಾಗುತ್ತೆ. ಆನಂತರ 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ನಾವು ಬರಬೇಕಾಗುತ್ತೆ. 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ನಾವು ಬಂದಾಗ ಇಲ್ಲಿ ಯಾವ ರೀತಿ ರಿಯಾಕ್ಟ್ ಆಗ್ತಾ ಇದೆ ಪ್ರೈಸ್ ಅನ್ನೋದನ್ನ ನಾವು ಒಂದು ಬಾರಿ ಗಮನಿಸಬಿಟ್ಟು ಮಾರ್ಕ್ ನ ಮಾಡಬೇಕಾಗುತ್ತೆ. ಹೈಯರ್ ಟೈಮ್ ಫ್ರೇಮ್ ಲೆವೆಲ್ ಅಲ್ಲಿ ನಾವು ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡಿದ್ದೇವೆ 30 ಮಿನಿಟ್ಸ್ ಇದು, ಅಂಡ್ 15 ಮಿನಿಟ್ಸ್ ಅಲ್ಲಿ ಏನಾದರೂ ರೆಸಿಸ್ಟೆನ್ಸ್ ಇದೆ ಖಂಡಿತವಾಗಿಯೂ ಇಲ್ಲ. ಇಲ್ಲಿ ಏನಾದರೂ ಟ್ರೆಂಡ್ ಲೈನ್ ಏನಾದರೂ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಟ್ರೆಂಡ್ ಲೈನ್ ಅನ್ನು ನೀವು ಗಮನಿಸೋದಾದ್ರೆ ಈ ರೀತಿ ಒಂದು ಟ್ರೆಂಡ್ ಲೈನ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಪ್ರೈಸ್ ಟ್ರೆಂಡ್ ಅಲ್ಲಿ ಇದೆ, ಅಂದ್ರೆ ಪ್ರೈಸ್ ಏನ್ ಮಾಡ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಅಪ್ ಸೈಡ್ ಗೆ ಮೂಮೆಂಟಮ್ ಕೊಡ್ತಾ ಇದೆ. ಹಾಗಾಗಿ ಒಂದು ಟ್ರೆಂಡ್ ಲೈನ್ ಕೂಡ ನಮಗೆ ಕ್ರಿಯೇಟ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಅಂಡ್ ಈ ಟ್ರೆಂಡ್ ಲೈನ್ ಅನ್ನ ಪ್ರೈಸ್ ಆಲ್ರೆಡಿ ರಿಯಾಕ್ಟ್ ಆಗಿರೋದು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಪ್ರೈಸ್ ಏನ್ ಮಾಡ್ತಾ ಇದೆ ಈ ಒಂದು ಟ್ರೆಂಡ್ ಲೈನ್ ಅನ್ನ ಸಪೋರ್ಟ್ ರೀತಿ ಪಡ್ಕೊಂಡಿದೆ. ಇಲ್ಲಿ ನೀವು ಗಮನಿಸಬಹುದು ಪ್ರೈಸ್ ಇಲ್ಲಿಂದ ಸಪೋರ್ಟ್ ಪಡೆದಿದೆ, ಇಲ್ಲೂ ಕೂಡ ಪ್ರೈಸ್ ಸಪೋರ್ಟ್ ಅನ್ನು ಪಡೆದಿದೆ, ಅಂಡ್ ಟ್ರೆಂಡ್ ಲೈನ್ ಅಲ್ಲಿ ಪ್ರೈಸ್ ಹೋಲ್ಡ್ ಆಗ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಇವತ್ತಿನ ದಿನ ನಾವು ಗ್ಲೋಬಲ್ ಮಾರ್ಕೆಟ್ ಬೇಸ್ಡ್ ಆಗಿ ನಾವು ಅಬ್ಸರ್ವ್ ಮಾಡಿದ್ವಿ, ಪ್ರೈಸ್ ಇವತ್ತು ಸ್ವಲ್ಪ ಪಾಸಿಟಿವ್ ಓಪನ್ ಆಗೋ ಸಾಧ್ಯತೆ ಇರುತ್ತೆ ಅಂತ. ಅಂದ್ರೆ ನಿನ್ನೆ ದಿನ ಪ್ರೈಸ್ ಇಲ್ಲಿ ಕ್ಲೋಸ್ ಆಗಿದೆ, ಸೊ ಇದಕ್ಕಿಂತ ಮೇಲ್ಗಡೆನೆ ಪ್ರೈಸ್ ಈಗ ಓಪನ್ ಆಗಬೇಕಾಗುತ್ತೆ. ಅಂದ್ರೆ ಇದರ ಪ್ರೈಸ್ ಕ್ಲೋಸಿಂಗ್ ಹತ್ರ ಓಪನ್ ಆಗ್ಬೋದು ಅಥವಾ ಪ್ರೈಸ್ ಇಲ್ಲಿ ಎಲ್ಲಾದ್ರೂ ಓಪನ್ ಆಗುವ ಸಾಧ್ಯತೆಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದರ ಬೇಸ್ಡ್ ಆಗಿ ನಾವು ಗಮನಿಸೋದಾದ್ರೆ ಇವತ್ತಿನ ಓವರ್ ಆಲ್ ಟ್ರೆಂಡ್ ನಾವು ಪಿಕ್ಚರ್ ನ ತಗೊಳ್ಳೋದಾದ್ರೆ ಏನ್ ಆಗ್ಬೋದು ಇವತ್ತಿನ ದಿನ ನಾವು ಅನ್ಕೊಳ್ಳೋದಾದ್ರೆ, ನಾವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಲೆವೆಲ್ ಅನ್ನ ಮಾರ್ಕ್ ಮಾಡಿದ್ವಿ, ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡಿದ್ವಿ. ಅದರ ಬೇಸ್ಡ್ ಆಗಿ ಪ್ರೈಸ್ ಎಲ್ಲಿ ತನಕ ಇದರ ಒಂದು ಹೈ ಅನ್ನ ಬ್ರೇಕ್ ಆಗಲ್ಲ, ಸಾರಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಲೆವೆಲ್ ಅನ್ನ ಮಾರ್ಕ್ ಮಾಡಿದ್ವಿ. ಸೊ ಅದರ ಬೇಸ್ಡ್ ಆಗಿ ಈ ಲೆವೆಲ್ ಅನ್ನ ಬ್ರೇಕ್ ಆಗೋ ತನಕ ಪ್ರೈಸ್ ಅಲ್ಲಿ ನಾವು ಬುಲ್ಲಿಶ್ ಮೂಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡೋದು ರಾಂಗ್ ಆಗುತ್ತೆ. ಯಾಕೆಂದ್ರೆ ಪ್ರೈಸ್ ಅಲ್ಲಿ ಒಂದು ಹೈಯರ್ ಟೈಮ್ ಫ್ರೇಮ್ ಇದು ಲೆವೆಲ್ ಇದೆ, ಡೈಲಿ ಟೈಮ್ ಫ್ರೇಮ್ ಇದು ರೆಸಿಸ್ಟೆನ್ಸ್ ಇದೆ. ಹಾಗಾಗಿ ಈ ಲೆವೆಲ್ ಬ್ರೇಕ್ ಆಗೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದರ ನಂತರವಷ್ಟೇ ನಾವು ಬುಲ್ಲಿಶ್ ಸೈಡ್ ಅಲ್ಲಿ ಟ್ರೇಡ್ ನ ಮಾಡ್ಲಿಕ್ಕೆ ಪ್ಲಾನ್ ನ ಮಾಡಬೇಕಾಗುತ್ತೆ. ಅಂದ್ರೆ ಈ ಲೆವೆಲ್ ಬ್ರೇಕ್ ಆದ್ರೆ ಅಪ್ ಸೈಡ್ ಗೆ ನಾವು ಪ್ಲಾನ್ ನ ಮಾಡಬೇಕಾಗುತ್ತೆ. ಅದು ಬಿಟ್ಟು ನಾವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ 30 ಮಿನಿಟ್ಸ್ ನಲ್ಲಿ ನೋಡಿದಾಗ ಇಲ್ಲೊಂದು ಬ್ರೇಕ್ಔಟ್ ಆಗಿರೋದು ಕಾಣಲಿಕ್ಕೆ ಸಿಗ್ತದೆ, ಅಂಡ್ ಇದು ಸಪೋರ್ಟ್ ಆಗಿ ನಮಗೆ ರಿಯಾಕ್ಟ್ ಆಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ ಅನ್ನು ನಾವು ಮಾರ್ಕ್ ಮಾಡಬೇಕಾಗಿರೋದು ಏನು ಅಂದ್ರೆ ಈ 26,000, 26,500, 26,250 ಇದೆಲ್ಲವೂ ಕೂಡ ಏನಾಗುತ್ತೆ RNR ಲೆವೆಲ್ ಆಗುತ್ತೆ. ಸೊ ಇದನ್ನ ನಾವು ನಮ್ಮ RNR ಕೋರ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇದೆಲ್ಲ ಲೆವೆಲ್ ಗಳನ್ನ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಒಂದು 26,000, ಇನ್ನೊಂದು 26,250. 250 ಆಬ್ವಿಯಸ್ಲಿ ಸ್ವಲ್ಪ ದೂರ ಇದೆ, ಆನಂತರ ಬೇಕಿದ್ರೆ ನಾವು ಮಾರ್ಕ್ ಮಾಡಬಹುದು. ಆನಂತರ 25,750 ಅಂದ್ರೆ 250 ಡಿಫರೆನ್ಸ್ ಅಲ್ಲಿ ಏನೆಲ್ಲ ಲೆವೆಲ್ಸ್ ಇದೆ ಅದೆಲ್ಲವನ್ನು ಕೂಡ ಮಾರ್ಕ್ ಮಾಡಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಆಗಿ ನಮಗೆ ವರ್ಕ್ ಆಗುತ್ತೆ. ಅಲ್ಲಿ ಪ್ರೈಸ್ ರಿಯಾಕ್ಟ್ ಆಗೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರುತ್ತೆ. ನಿನ್ನೆ ಕೂಡ ಇಲ್ಲಿ ಪ್ರೈಸ್ ಎಕ್ಸಾಕ್ಟ್ಲಿ ನಮಗೆ 26,000 ಲೆವೆಲ್ ಅಲ್ಲಿ ರಿಯಾಕ್ಟ್ ಆಗಿತ್ತು. ಸೊ ಇದನ್ನು ಕೂಡ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಓವರ್ ಆಲ್ ಪಿಕ್ಚರ್ ಏನಿದೆ ಇವತ್ತಿನ ದಿನ ವೆಯ್ಟ್ ಅಂಡ್ ಸಿ ಸಿಚುವೇಶನ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಂದ್ರೆ ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಬ್ರೇಕ್ಔಟ್ ಆಗಿರೋ ಲೆವೆಲ್ ಇದೆ, ಕೆಳಗಡೆ 26,000 ಲೆವೆಲ್ ಇದೆ. ಹಾಗಾಗಿ ಪ್ರೈಸ್ಗೆ ಅಪ್ಸೈಡ್ ಗೆ ಹೋಗೋದಕ್ಕೆ ಈ ರೆಸಿಸ್ಟೆನ್ಸ್ ಇದೆ. ಸೊ ಇದರ ಮೇಲ್ಗಡೆ ಈ ಒಂದು ರೆಸಿಸ್ಟೆನ್ಸ್ ಏನಿದೆ ನಾವು ಡೈಲಿ ಟೈಮ್ ಫ್ರೇಮ್ ಮಾರ್ಕ್ ಮಾಡಿದ್ದೇವೆ. ಸೊ ಇದರ ಮೇಲ್ಗಡೆ ನಾನು ಸ್ವಲ್ಪ ಅಗ್ರೆಸಿವ್ಲಿ ಬೈಯಿಂಗ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬಹುದು. ಅದು ಬಿಟ್ಟು ಪ್ರೈಸ್ ಇಫ್ ಇನ್ ಕೇಸ್ ಏನಾದರೂ 26,000 ಲೆವೆಲ್ ಏನ್ ಕ್ರಿಯೇಟ್ ಆಗಿದೆ, 26,000 ಲೆವೆಲ್ ಕ್ರಿಯೇಟ್ ಆಗಿದೆ, ಇದರ ಕೆಳಗಡೆ ಪ್ರೈಸ್ ಏನಾದರೂ ಬಂದ್ರೆ ನಾನು ಅಗ್ರೆಸಿವ್ಲಿ ಸೆಲ್ ನ ಬಗ್ಗೆ ಪ್ಲಾನ್ ನ ಮಾಡಬಹುದು. ಹಾಗಾಗಿ 26,000 to 26,000 ಅರೌಂಡ್ 100 ಲೆವೆಲ್ ಏನಿದೆಯಲ್ಲ ನನಗೆ ಆಲ್ಮೋಸ್ಟ್ ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ, ಅಥವಾ ಇದರಲ್ಲಿ ನಾನು ಆಲ್ಮೋಸ್ಟ್ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡಿಬಿಟ್ಟು ಟ್ರೇಡ್ ನ ಮಾಡಬೇಕಾಗುತ್ತೆ. ಸೊ ಅದರ ನಂತರ ನಮಗೆ ಬರೋದೇ ಇವತ್ತಿನ ರಿಸ್ಕ್ ಪ್ಲಾನ್ ಅಥವಾ ಇವತ್ತಿನ ಟ್ರೇಡ್ ಪ್ಲಾನ್. ಇಲ್ಲಿ ತನಕ ನಾನು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಖಂಡಿತವಾಗಿಯೂ, ಬಟ್ ಇಲ್ಲಿಂದ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇನ್ ಕೇಸ್ ಇಲ್ಲಿ ತನಕ ಎಕ್ಸ್ಪ್ಲೈನ್ ಮಾಡಿರೋದು ಒಂದು 30% ಇಂಪಾರ್ಟೆಂಟ್ ಆದ್ರೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡೋದು 70% ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಇವತ್ತಿನ ಟ್ರೇಡ್ ಪ್ಲಾನ್ ಅನ್ನು ನಾನು ಮಾಡಿದಾಗ ಅಥವಾ ಇವತ್ತಿನ ದಿನ ನಾನು ನಿಫ್ಟಿಲಿ ಯಾವ ರೀತಿ ಟ್ರೇಡ್ ನ ತಗೊಳ್ಬಹುದು ಅನ್ನೋದನ್ನ ಐಡಿಯಾನ ತಗೊಂಡಾಗ 26,100 ನ ಮೇಲ್ಗಡೆ ನಾನು ಅಗ್ರೆಸಿವ್ಲಿ ಒಂದ್ ಸ್ವಲ್ಪ ಬೈಯಿಂಗ್ ನ ಸೈಡ್ ಗೆ ಪ್ಲಾನ್ ನ ಮಾಡಬಹುದು. 26,000 ನ ಕೆಳಗಡೆ ನಾನು ಸ್ವಲ್ಪ ಸೆಲ್ಲಿಂಗ್ ನ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಇದರ ಒಳಗಡೆ ನಾನು ಆಲ್ರೆಡಿ ತಿಳಿಸಿದ ಹಾಗೆ ನಾನು ನೋ ಟ್ರೇಡಿಂಗ್ ಝೋನ್ ಅಥವಾ ಸೈಡ್ ವೇಸ್ ಝೋನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಪ್ರೈಸ್ ಗೆ ಮೇಲ್ಗಡೆ ಹೋಗ್ಲಿಕ್ಕೆ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಬರ್ಲಿಕ್ಕೆ ನಮಗೆ ಸಪೋರ್ಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಆಲ್ಮೋಸ್ಟ್ ಪ್ರೈಸ್ ಮೇಲ್ಗಡೆ ಹೋದಾಗ್ಲೂ ಒಂದು ರೆಸಿಸ್ಟೆನ್ಸ್ ನ ಹಿಟ್ ಆಗಬಹುದು, ಕೆಳಗಡೆ ಬಂದಾಗ್ಲೂ ಒಂದು ಸಪೋರ್ಟ್ ಅನ್ನ ಪಡೆದು ಪ್ರೈಸ್ ಅಲ್ಲಿ ವಾಲಟಿಲಿಟಿನ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ನಮಗೆ ತುಂಬಾನೇ ಜಾಸ್ತಿ ಇದೆ. ಹಾಗಾಗಿ 26,000 to 26,100 ಲೆವೆಲ್ ಅಲ್ಲಿ ನಾನೇನ್ ಮಾಡ್ತೀನಿ, ನನ್ನ ರಿಸ್ಕ್ ಅನ್ನ ಕಮ್ಮಿ ಮಾಡ್ತೀನಿ. ರಿಸ್ಕ್ ಅನ್ನ ಯಾವ ರೀತಿ ನಾವು ಕಮ್ಮಿ ಮಾಡೋದು, ಈಗ ಫಾರ್ ಎನ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 10 ಲಕ್ಷ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳೋಣ. 10 ಲಕ್ಷ ಕ್ಯಾಪಿಟಲ್ಗೆ ನಾನು 1% to 2% ರಿಸ್ಕ್ ಅನ್ನ ತಗೊಳ್ತೀನಿ. ಅಂದ್ರೆ 1% ಅಂದ್ರೆ 10,000 rupees, 2% ಅಂದ್ರೆ 20,000 rupees ರಿಸ್ಕ್ ಆಗುತ್ತೆ. 20,000 rupees ರಿಸ್ಕ್ ಅನ್ನ ನಾನು ಯಾವಾಗ ತಗೊಳ್ಬೇಕಾಗುತ್ತೆ, ಯಾವಾಗ ಹೈ ಪ್ರೊಬಾಬಿಲಿಟಿ ಇರುತ್ತೆ ಅಥವಾ ನಾನು ಅಗ್ರೆಸಿವ್ಲಿ ಟ್ರೇಡ್ ಮಾಡ್ತೀನಲ್ಲ ಅಲ್ಲಿ ನಾನು 2% ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ. ಅಂದ್ರೆ ನನ್ನ ಕ್ಯಾಪಿಟಲ್ ನ ರಿಸ್ಕ್ ಏನಿದೆಯಲ್ಲ 1% and 2% ಡಿವೈಡ್ ಮಾಡಿರ್ಬೇಕಾಗುತ್ತೆ. ಯಾವಾಗ ನಮಗೆ ಟ್ರೇಡ್ ಸ್ವಲ್ಪ ಪ್ರೊಬಾಬಿಲಿಟಿ ಲೆಸ್ ಇರುತ್ತೆ ಅಲ್ಲಿ ನಾನು 1% ತಗೊಳ್ಬೇಕು, ಯಾವಾಗ ನನ್ನ ಟ್ರೇಡ್ ನ ಪ್ರೊಬಾಬಿಲಿಟಿ ಹೈ ಇರುತ್ತೆ ಅಲ್ಲಿ ನಾನು 2% ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನನಗೆ ಕ್ಲಿಯರ್ ಕಟ್ ಪ್ಲಾನ್ ಏನಾಯ್ತು, ಇನ್ ಬಿಟ್ವೀನ್ 26,000 to
26,100 ಲೆವೆಲ್ ಅಲ್ಲಿ ನಾನು ಆದಷ್ಟು ಟ್ರೇಡ್ಗಳನ್ನು ಅವಾಯ್ಡ್ ಮಾಡ್ತೀನಿ. ಏನೇ ಟ್ರೇಡ್ಗಳು ಕಾಣಲಿಕ್ಕೆ ಸಿಕ್ಕಿದ್ರು ಕೂಡ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಯಾವುದೇ ರೀತಿ ಟ್ರೇಡ್ಗಳನ್ನು ತಗೊಳ್ಳಿಕ್ಕೆ ಹೋಗಲ್ಲ. ಬೈ ಚಾನ್ಸ್ ಅಲ್ಲಿ ಏನಾದ್ರೂ ನನ್ನ ಸ್ಟ್ರಾಟಜಿ ಬಂತು ಅಂತ ಇದ್ದಾಗಲೂ ಕೂಡ ನನ್ನ ರಿಸ್ಕ್ ಅನ್ನ ಕಂಪ್ಲೀಟ್ಲಿ 50%ಗೆ ಡೌನ್ ಮಾಡ್ತೀನಿ. ಅಂದ್ರೆ ಅಗ್ರೆಸಿವ್ಲಿ ಟ್ರೇಡ್ ಮಾಡುವಾಗ ನಾನು 20,000 ರಿಸ್ಕ್ ಅನ್ನ ತಗೊಳ್ತಾ ಇದ್ರೆ ಈ ಒಂದು ಪಾಯಿಂಟ್ ಅಲ್ಲಿ 26,000 to 26,100 ಲೆವೆಲ್ ಏನಿದೆಯಲ್ಲ ಇದರಲ್ಲಿ ನಾನು ನನ್ನ ರಿಸ್ಕ್ ಅನ್ನ ಕಮ್ಮಿ ಮಾಡಿಬಿಟ್ಟು ನನ್ನ ಪೊಸಿಷನ್ ಗಳನ್ನ ಆದಷ್ಟು ಕಮ್ಮಿ ಪೊಸಿಷನ್ ಅನ್ನು ತಗೊಳ್ಳಿಕ್ಕೆ ಪ್ಲಾನ್ ಮಾಡ್ತೀನಿ. ರೀಸನ್ ಇಸ್ ವೆರಿ ಸಿಂಪಲ್. ಇಲ್ಲಿ ವಾಲಟಿಲಿಟಿ ಕಾರಣಗಳಿಂದ ನನಗೆ ಎಸ್ಎಲ್ ಹಿಟ್ ಆಗೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ. ಯಾಕೆ ಇಲ್ಲಿ ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಸಪೋರ್ಟ್ ಇದೆ. ಸೊ ಇದರ ಒಳಗಡೆ ಪ್ರೈಸ್ ಯಾವುದೇ ರೀತಿ ರಿಯಾಕ್ಟ್ ನ ಮಾಡಬಹುದು. ಸೊ ಅಲ್ಲಿ ಯಾವುದೇ ರೀತಿ ನಾವು ತುಂಬಾನೇ ಅಗ್ರೆಸಿವ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾವಾಗ ಈ ಲೆವೆಲ್ ಗಳನ್ನ ಬ್ರೇಕ್ ಆಗಿ 26,100 ನ ಮೇಲ್ಗಡೆ ಪ್ರೈಸ್ ಸಸ್ಟೈನ್ ಆಗ್ಲಿಕ್ಕೆ ಶುರುವಾಗುತ್ತೆ, ಇಲ್ಲಿ ಪ್ರೈಸ್ ರೀಟೆಸ್ಟ್ ಮಾಡಿ ಆಗಿರ್ಬೋದು ಅಥವಾ ಇದರ ಮೇಲ್ಗಡೆ ನನಗೆ ಏನೇ ಸ್ಟ್ರಾಟಜೀಸ್ ಗಳು ಬಂದಾಗಲೂ ಕೂಡ ನಾನು ಫುಲ್ ರಿಸ್ಕ್ ಅನ್ನ ತಗೊಂಡು ಟ್ರೇಡ್ ನ ತಗೊಳ್ತೀನಿ. ಹಾಗೆ 26,000 ಕೆಳಗಡೆ ನಾನು ಫುಲ್ ರಿಸ್ಕ್ ಅನ್ನ ತಗೊಂಡು ಟ್ರೇಡ್ ನ ತಗೊಳ್ತೀನಿ. ಫುಲ್ ರಿಸ್ಕ್ ಅಂದ್ರೆ 2% ಆಫ್ ದ ಕ್ಯಾಪಿಟಲ್ ಗೈಸ್. ಫುಲ್ ರಿಸ್ಕ್ ಅಂದ್ರೆ 100% ರಿಸ್ಕ್ ಅನ್ನ ತಗೊಂಡು ಟ್ರೇಡ್ ನ ಮಾಡೋದಲ್ಲ, 2% ಆಫ್ ದ ಕ್ಯಾಪಿಟಲ್. ಇಫ್ ಇನ್ ಕೇಸ್ ರಿಸ್ಕ್ ಜಾಸ್ತಿ ಇದೆ ಅಂಡ್ ಪ್ರೊಬ್ಯಾಬಿಲಿಟಿ ಕಮ್ಮಿ ಇದೆ ಅಂದ್ರೆ 1% ಅಥವಾ 0.5% ನೀವು ಅದನ್ನ ಡಿಫೈನ್ ಮಾಡಬಹುದು ಯಾವ ರೀತಿ ಮಾಡ್ತೀರಾ ಅಂತ. ಹಾಗಾಗಿ ನಮ್ಗೆ ಇಲ್ಲಿ ಕ್ಲಿಯರ್ ಆಯ್ತು. ಇದರ ಒಳಗಡೆ ನಾನು ಇವತ್ತು ಅಷ್ಟೇ ಏನು ಕೂಡ ತಲೆ ಬಿಸಿ ಮಾಡ್ಲಿಕ್ಕಿಲ್ಲ, ಏನು ಕೂಡ ಟೆನ್ಷನ್ ಮಾಡ್ಲಿಕ್ಕಿಲ್ಲ. ಕೂಲ್ ಆಗಿ ನಾನು ಟ್ರೇಡ್ ನ ಮಾಡೋದು. 26,000 ಕೆಳಗಡೆ ಬಂತ ಅಥವಾ 26,100 ನ ಮೇಲ್ಗಡೆ ಆಯ್ತಾ, ಆಗ ನಾನು ಸ್ವಲ್ಪ ಥಿಂಕ್ ಮಾಡ್ಬೇಕಾಗುತ್ತೆ. ಆಗ ನಾನು ನನ್ನ ಸ್ಟ್ರಾಟಜಿಗಳನ್ನ ಡಿಪ್ಲಾಯ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ನನ್ನ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲಾನ್ ಆಯ್ತು. ಹಾಗೆ ಇವತ್ತಿನ ದಿನ ಎಷ್ಟು ಟ್ರೇಡ್ ಅನ್ನ ತಗೊಳ್ಬೇಕು ಅನ್ನೋದರ ಪ್ಲಾನ್ ಅನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇವತ್ತಿನ ದಿನ ಗುರುವಾರ ಆಗಿರುತ್ತೆ, ಅಂದ್ರೆ ಆಲ್ರೆಡಿ 3 ದಿನ ನಾವು ಟ್ರೇಡ್ ನ ಮಾಡಿದ್ದೇವೆ. ಸೊ ಅದರ ಬೇಸ್ಡ್ ಆಗಿ ನಾವು 3 ದಿನದ ರಿಸಲ್ಟ್ ಏನಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈಗ 3 ದಿನ ಕೂಡ ನಿಮಗೆ ಕಂಟಿನ್ಯೂಸ್ಲಿ ಲಾಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಕಂಟಿನ್ಯೂಸ್ಲಿ ನಿಮಗೆ 3 ದಿನ ಕೂಡ ಎಸ್ಎಲ್ ಹಿಟ್ ಆಗಿದೆ ಅಥವಾ ನಿಮ್ಮ ಟ್ರೇಡ್ ಗಳು ಅಷ್ಟು ವರ್ಕ್ ಆಗಿಲ್ಲ ಅಂತ ಅನ್ಕೊಳ್ಳಿ. ಆಗ ಇವತ್ತಿನ ದಿನ ನೀವು ಏನ್ ಮಾಡಬೇಕು ಅಂದ್ರೆ, ಇವತ್ತಿನ ದಿನ ನೀವು ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡ್ಬಿಟ್ಟು 1 ರಿಂದ 2 ಟ್ರೇಡ್ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಟ್ರೇಡ್ ಅನ್ನು ನೀವು ತಗೊಳ್ಳಿಕ್ಕೆ ಹೋಗಬಾರ್ದು. ಏನಕ್ಕೆ ಅಂದ್ರೆ ಟ್ರೇಡಿಂಗ್ ಅಲ್ಲಿ ಒಂದು ವಿಚಾರ ಇರುತ್ತೆ, ಲೂಸಿಂಗ್ ಸ್ಟ್ರೀಕ್ ಅಂಡ್ ವಿನ್ನಿಂಗ್ ಸ್ಟ್ರೀಕ್ ಅಂತ. ಮಾರ್ಕೆಟ್ ಎಷ್ಟೇ ಚೆನ್ನಾಗಿರಲಿ, ನಿಮ್ಮ ಮೈಂಡ್ ಸೆಟ್ ಚೆನ್ನಾಗಿಲ್ಲ ಅಂತ ಇದ್ದಾಗ ಒಂದು ಲೂಸಿಂಗ್ ಸ್ಟ್ರೀಕ್ ಅಂತ ಹಿಟ್ ಆಗಿದೆ. ಆ ಲೂಸಿಂಗ್ ಸ್ಟ್ರೀಕ್ ಹಿಟ್ ಆದಾಗ ಅದರಿಂದ ಹೊರಗಡೆ ಬರ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಸೊ ಲೂಸಿಂಗ್ ಸ್ಟ್ರೀಕ್ ಇದ್ದಾಗ ನಾವು ಆದಷ್ಟು ಅಗ್ರೆಸಿವ್ಲಿ ಟ್ರೇಡ್ ಮಾಡ್ಲಿಕ್ಕೆ ನಮ್ಮ ಮೈಂಡ್ ಏನಿದೆಯಲ್ಲ ಫೋರ್ಸ್ ಮಾಡುತ್ತೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಇದ್ದಾಗ ನಾವೇನ್ ಮಾಡಬೇಕು, ಕಂಟಿನ್ಯೂಸ್ಲಿ 3 ದಿನ ಎಸ್ಎಲ್ ಹಿಟ್ ಆದ್ರೆ ನೆಕ್ಸ್ಟ್ ಡೇ ನಾವು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ನ ತಗೊಳ್ಬೇಕಾಗುತ್ತೆ. ಅಂದ್ರೆ ನಾನು 10,000 ರಿಸ್ಕ್ ಅನ್ನೇ ಹಾಫ್ ಕ್ವಾಂಟಿಟಿಗೆ ತಗೊಳ್ತಾ ಇದ್ರೆ ನಾನೇನ್ ಮಾಡಬೇಕಾಗುತ್ತೆ, 3 ದಿನ ಎಸ್ಎಲ್ ಹಿಟ್ ಆಗಿದೆ, ನಾನು 5,000 ರಿಸ್ಕ್ ಅನ್ನು ಇವತ್ತು ತಗೊಳ್ತೇನೆ. ನನಗೆ ಬೇಕಾಗಿರೋದು ಯಾವಾಗ ನನ್ನ ಪ್ರಾಫಿಟ್ ಸೈಡ್ ಅಲ್ಲಿ ನಾನು ಮೂವ್ ಆಗ್ತೇನೆ ಅಂದ್ರೆ ಒಂದು ದಿನ ಬರುತ್ತೆ, ಒಂದಿನ ನಿಮಗೆ ಪ್ರಾಫಿಟ್ ಆಗುತ್ತೆ, ಸೆಕೆಂಡ್ ಡೇ ಪ್ರಾಫಿಟ್ ಆಗುತ್ತೆ, ಥರ್ಡ್ ಡೇ ಪ್ರಾಫಿಟ್ ಆಗುತ್ತೆ. ಆ ನಂತರ ನೀವು ಅಗ್ರೆಸಿವ್ಲಿ ಟ್ರೇಡ್ ಮಾಡಿದಾಗ ಆ ವಿನ್ನಿಂಗ್ ಸ್ಟ್ರೀಕ್ ಕೂಡ ನಿಮ್ಗೆ ಒಂದು 10 ದಿನ ಇರುತ್ತೆ. ಸೊ ಅದ್ರಲ್ಲಿ ನೀವು ಚೆನ್ನಾಗಿ ಗ್ರೋನ ಆಗ್ಬೋದು. ಯಾವಾಗ ಲೂಸಿಂಗ್ ಸ್ಟ್ರೀಕ್ ಬರುತ್ತೆ ಆಗ ನಾವು ಟಾಪ್ ಇಂದ ಕೆಳಗಡೆ ಬರಬೇಕು. ಅಂದ್ರೆ ನಾವು 20,000 10,000 ಈ ರೀತಿ ರಿಸ್ಕ್ ನ ತಗೊಳ್ದು ಬರ್ತಾ ಇದ್ರೆ ಇಲ್ಲಿ ನಾವು ಕೆಳಗಡೆ ಬಂದಾಗ ಸ್ವಲ್ಪ ರಿಸ್ಕ್ ಅನ್ನ ಕಮ್ಮಿ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಬ್ರೇಕ್ ಅನ್ನ ತಗೊಂಡು ಆ ರೀತಿ ಎಲ್ಲ ಪ್ಲಾನ್ ನ ಮಾಡಬೇಕಾಗುತ್ತೆ. ಹಾಗಾಗಿ ಇಫ್ ಇನ್ ಕೇಸ್ ನಿಮ್ಮ ಲೂಸಿಂಗ್ ಸ್ಟ್ರೀಕ್ ನಡೀತಾ ಇದ್ರೆ ಒಂದು ಬ್ರೇಕ್ ತಗೊಳ್ಬೇಕು, ಅಥವಾ ನಾವು ಇವತ್ತಿನ ದಿನ ಸ್ವಲ್ಪ ರಿಸ್ಕ್ ಅನ್ನ ಕಮ್ಮಿ ಮಾಡಿ ಟ್ರೇಡ್ ನ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಪ್ಲಾನ್ ನ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಮ್ಮ ಒಂದು ಪ್ಲಾನ್ ಇವತ್ತು ಪ್ರಿಪೇರ್ಡ್ ಆಗಿ ಇರಬೇಕಾಗುತ್ತೆ. ಇವತ್ತಿನ ದಿನ ಪ್ರಾಫಿಟ್ ಆದ್ರೆ ಎಷ್ಟು ಪ್ರಾಫಿಟ್ ನಾನು ಮಾಡ್ತೀನಿ, ಇಫ್ ಇನ್ ಕೇಸ್ ಏನಾದ್ರು ಲಾಸ್ ಆದ್ರೆ ಎಷ್ಟು ಲಾಸ್ ನ ಮಾಡ್ಕೊಳ್ತೀನಿ ಅನ್ನೋದನ್ನ ನಾವು ಫಸ್ಟ್ ಗೆ ಡಿಫೈನ್ ಮಾಡಿರ್ಬೇಕಾಗುತ್ತೆ. ಅದನ್ನ ಯಾವ ರೀತಿ ಡಿಫೈನ್ ಮಾಡೋದು, ಆಬ್ವಿಯಸ್ಲಿ ಇದರ ಒಳಗಡೆ 2 ಟ್ರೇಡ್ ಸಿಕ್ಕಿದ್ರೆ 2 ಟ್ರೇಡ್ ಎಸ್ಎಲ್ ಹಿಟ್ ಆದ್ರೆ 20,000 ನನಗೆ ಮೈನಸ್ ಆಗುತ್ತೆ. ಇಫ್ ಇನ್ ಕೇಸ್ ಇದರ ಮೇಲ್ಗಡೆ ನನಗೆ ಟ್ರೇಡ್ ಸಿಕ್ಕಿ ಅದರ ಎಸ್ಎಲ್ ಹಿಟ್ ಆದ್ರೆ ನನಗೆ ಅರೌಂಡ್ 40,000, ಇದರ ಕೆಳಗಡೆ ನನಗೆ 40,000 ಇದು ಮೈನಸ್ ಪಾಸಿಬಿಲಿಟೀಸ್ ಇದೆ. ಸೊ 20,000 ಇದರ ಮೇಲ್ಗಡೆ ನಾನು ಅಗ್ರೆಸಿವ್ಲಿ ಟ್ರೇಡ್ ಮಾಡ್ತಾ ಇದ್ದೇನೆ ಅಂದ್ರೆ ಸ್ವಲ್ಪ ಉತ್ತಮವಾದ ಮಾರ್ಕೆಟ್ ನನಗೆ ಸಿಗುವಂತ ಸಾಧ್ಯತೆ ಇದೆ. 1:2 1:3 ವರೆಗೂ ನಾನು ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ 20,000 ರಿಸ್ಕ್ ನ ಬೇಸ್ಡ್ ಆಗಿ ಈವನ್ 1:2 ನಾನು ಎಕ್ಸ್ಪೆಕ್ಟ್ ಮಾಡಿದ್ರು ಅಥವಾ ಈವನ್ 1:2.5 ನಾನು ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಒಂದು ಟ್ರೇಡ್ ಅಲ್ಲಿ 50,000 ತನಕ ನನಗೆ ಪ್ರಾಫಿಟ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಟ್ರೇಡ್ ನಾನು ತಗೊಂಡ್ರೆ ಅದರಲ್ಲೂ ಕೂಡ ಒಂದು 50,000 ವರೆಗೂ ಪ್ರಾಫಿಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆನ್ ಅನ್ ಆವರೇಜ್ ನನ್ನ ಇವತ್ತಿನ ಪ್ರಾಫಿಟ್ ಏನಿದೆಯಲ್ಲ 50,000 ಗಿಂತ ಸ್ವಲ್ಪ ಮೇಲ್ಗಡೆ ನಾನು ಎಕ್ಸ್ಪೆಕ್ಟ್ ಮಾಡಬಹುದು. ಇಫ್ ಇನ್ ಕೇಸ್ ಫಸ್ಟ್ ಟ್ರೇಡ್ ಟಾರ್ಗೆಟ್ ಹಿಟ್ ಆಗಿ ಸೆಕೆಂಡ್ ಟ್ರೇಡ್ ಎಸ್ಎಲ್ ಹಿಟ್ ಆದ್ರೂ ಕೂಡ ಆಲ್ಮೋಸ್ಟ್ ಲೈಕ್ ಒಂದು 30,000 ಇದು ಪ್ರಾಫಿಟ್ ನಾನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಮೈಂಡ್ ಅಲ್ಲಿ ಒಂದು ಪ್ಲಾನ್ ಇರುತ್ತೆ. ಇವತ್ತಿನ ದಿನ ನಾನು 10 ಲಕ್ಷ ಮಾಡ್ತಾ ಇಲ್ಲ, ಇವತ್ತಿನ ದಿನ ನಾನು 20 ಲಕ್ಷ ಮಾಡ್ತಾ ಇಲ್ಲ, ನನ್ನ ಇವತ್ತಿನ ಒಂದು ಪ್ರಾಫಿಟ್ ಪ್ರೊಜೆಕ್ಟರಿ ಏನಿದೆ ನಿಯರ್ ಅಬೌಟ್ 30,000 ಟು ಒಂದು 50,000 ಅಥವಾ ಒಂದು ನಿಯರ್ ಅಬೌಟ್ 1 lakh ನ ಒಳಗಡೆ ಇದೆ. ಹಾಗಾಗಿ ಆ ಪ್ರಾಫಿಟ್ ಸಿಕ್ಕಿದ ತಕ್ಷಣ ನಾನು ದಿನಾನ ಕ್ಲೋಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಅದಕ್ಕಿಂತ ನಂತರ ಟ್ರೇಡ್ ಸಿಕ್ಕಿದ್ರೆ ಅದು ಆನಂತರದ ವಿಚಾರ ಆಗಿರುತ್ತೆ, ಅದು ಆಡೆಡ್ ಪಾಯಿಂಟ್ ಆಗಿರುತ್ತೆ. ಅಂದ್ರೆ ಆನಂತರ ಟ್ರೇಡ್ ಸಿಗುತ್ತಾ ಸಿಗಲ್ವಾ ಅದು ಹೇಳಲಿಕ್ಕೆ ಆಗಲ್ಲ. ಬಟ್ 2 ಟ್ರೇಡ್ ದಿನದಲ್ಲಿ ನಾವು ತಗೊಳ್ತೀವಿ ಅಥವಾ ನಮಗೆ ಸಿಗುತ್ತೆ, ನಮಗೆ ಎಂಟ್ರೀಸ್ ಅಲ್ಲಿ ಸಿಗುತ್ತೆ, ಅದು ಲಾಸ್ ಆಗ್ಬೋದು ಅಥವಾ ಪ್ರಾಫಿಟ್ ಆಗ್ಬೋದು. ಸೊ ಅದರ ಬೇಸ್ ಆಗಿ ಒಂದು ಪ್ಲಾನ್ ಅನ್ನು ನಾವು ಮಾಡ್ಕೊಳ್ಬಹುದು. ಸೊ ಹಾಗಾಗಿ ನಮ್ಮ ಇವತ್ತಿನ ದಿನದ ಪ್ರಾಫಿಟ್ ಹಾಗೆ ಇವತ್ತಿನ ದಿನದ ಲಾಸ್, ಬೇಸಿಕಲಿ ಇವತ್ತಿನ ದಿನದ ಲಾಸ್ ಅನ್ನು ನಾವು ಡಿಫೈನ್ ಮಾಡಿ ಇಟ್ಕೊಳ್ಬಹುದು. ಸೊ ಇದರ ಬೇಸ್ಡ್ ಆಗಿ ಕಂಪ್ಲೀಟ್ಲಿ ಕೂಲ್ ಆಗಿ, ಕಂಪ್ಲೀಟ್ಲಿ
ಪೇಷನ್ಸ್ ಅನ್ನ ಹೊಂದ್ಬಿಟ್ಟು ನಾವು ಟ್ರೇಡ್ ನ ಮಾಡಬಹುದು. ಸೊ ಹಾಗಾಗಿ ಏನಾಗುತ್ತೆ ನೋಡಿ, ಇದರ ಒಳಗಡೆ ನೀವು ಏನೇ ಟ್ರೇಡ್ ನ ನೋಡಿದ್ರು ಕೂಡ ನೀವೇನ್ ಮಾಡ್ತೀರಾ, ಕ್ವಾಂಟಿಟಿನ ಕಮ್ಮಿ ಮಾಡ್ತೀರಾ, ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ. ನೋಡೋಣ ಇವತ್ತು ಟ್ರೈ ಮಾಡೋಣ. ಇಫ್ ಇನ್ ಕೇಸ್ ವರ್ಕ್ ಆದ್ರೆ ವರ್ಕ್ ಆಯ್ತು, ವರ್ಕ್ ಆಗಿಲ್ಲ ಅಂದ್ರೆ ಫೈನ್, ಇದೊಂದು ರಿಸ್ಕಿ ಟ್ರೇಡ್ ಆಗಿರುತ್ತೆ, ನೋಡೋಣ ಅಂತ ಟ್ರೈ ಮಾಡ್ತೀವಿ. ಅಂದ್ರೆ ಪ್ರೊಬಾಬಿಲಿಟಿ 30-40% ಇರುತ್ತೆ. ಇಫ್ ಇನ್ ಕೇಸ್ ಇದರ ಮೇಲ್ಗಡೆ ಆದ್ರೆ ಪ್ರೊಬಾಬಿಲಿಟಿ ಹೈ ಇರುತ್ತೆ, 70%, 80% ಪ್ರೊಬಾಬಿಲಿಟಿ ಇರುತ್ತೆ. ಅಲ್ಲಿ ಸ್ವಲ್ಪ ನಾವು ಅಗ್ರೆಸಿವ್ಲಿ ಟ್ರೇಡ್ ಮಾಡಿದಾಗ ನಮ್ಮ ಮೈಂಡ್ ಸೆಟ್ ಕೂಡ ಕೂಲ್ ಆಗಿ ಇರುತ್ತೆ. ಸೊ ಈ ರೀತಿ ನಾವು ನಮ್ಮ ಪ್ರಿಪರೇಷನ್ ನ ಪ್ರತಿದಿನ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ ಪ್ರತಿದಿನ ಮಂತ್ಲಿ ಟೈಮ್ ಫ್ರೇಮ್, ಡೈಲಿ ಟೈಮ್ ಫ್ರೇಮ್ ನೋಡ್ಬೇಕು ಅಂತ ಅಲ್ಲ, ವಾರದಲ್ಲಿ ಒಂದು ಬಾರಿ ನೋಡಿದ್ರು ಕೂಡ ಸಾಕಾಗುತ್ತೆ. ಬಟ್ ಇಫ್ ಇನ್ ಕೇಸ್ ನೀವು ಐಡಿಯಾನ ಪಡ್ಕೊಳ್ಬೇಕು, ನೀವು ಬಿಗಿನರ್ ಇದ್ದೀರಾ ಅಂತ ಇದ್ದಾಗ ನೀವು ಪ್ರತಿದಿನ ಕೂಡ ನೋಡ್ಕೊಳ್ಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಏನೇ ಇದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು, ಸೊ ದಟ್ ನಮಗೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.